ಬೆಂಗಳೂರಿನ ಸಂಪಿಗೆಹಳ್ಳಿ ಅಗ್ರಹಾರದಲ್ಲಿ ಮನೆ ಕೈತೋಟದಲ್ಲಿ ಬೆಳೆದ ಬೆಳೆಗಳ ನಡುವೆ ಗಾಂಜಾ ಬೆಳೆದ ಪ್ರಕರಣ ಬೆಳಕಿಗೆ ಬಂದಿದೆ. ಮನೆ ಪೊಲೀಸ್ ಕಾರ್ಯಕ್ರಮ ಹಿನ್ನೆಲೆ ಈಶಾನ್ಯ ವಿಭಾಗ ಸಂಪಿಗೆಹಳ್ಳಿ ಪೊಲೀಸರಿಂದ ಮನೆಯೊಂದಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಸಂಪಿಗೆಹಳ್ಳಿ ಅಗ್ರಹಾರ ಮುಖ್ಯ ರಸ್ತೆಯಲ್ಲಿನ ಮನೆ ಪಕ್ಕದ ಖಾಲಿ ಸೈಟ್ನಲ್ಲಿ ಗಾಂಜಾ ಗಿಡ ಪತ್ತೆಯಾಗಿದೆ. ಮನೆ ಪಕ್ಕದ ಖಾಲಿ ಸೈಟ್ನಲ್ಲಿ ಡ್ರೈವರ್ಗೆ ಮನೆ ಮಾಡಿಕೊಡಲಾಗಿತ್ತು. ಮನೆ ಪಕ್ಕ ಖಾಲಿ ಇದ್ದ ಜಾಗದಲ್ಲಿ ಮನೆ ತೋಟದಂತೆ ಮಾಡಿಕೊಂಡು ಬದನೆಕಾಯಿ ಬೆಳೆದಿದ್ದಾರೆ. ಇದರ ನಡುವೆ ಪೊಲೀಸರಿಗೆ ಅನುಮಾನಾಸ್ಪದ ಗಿಡವೊಂದು ಪತ್ತೆಯಾಗಿದೆ. ಆಗ ಪರಿಶೀಲನೆ ನಡೆಸಿದಾಗ 1 ಕೆಜಿಯಷ್ಟು ಹಸಿ ಗಾಂಜಾ ಗಿಡಗಳು ಪತ್ತೆಯಾಗಿದೆ. ಸದ್ಯ ಮನೆ ಮಾಲೀಕರಿಂದ ಮಾಹಿತಿ ಪಡೆದ ಪೊಲೀಸರು ಡ್ರೈವರ್ ಭೀಮಣ್ಣ ಅನ್ನೋರಿಗೆ ಹುಡುಕಾಟ ನಡೆಸಿದ್ದಾರೆ. ಘಟನೆ ಸಂಬಂಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಮೊಬೈಲ್ ಖರೀದಿಸೋ ಸೋಗಿನಲ್ಲಿ ವಂಚನೆ ಮಾಡಿರೋ ಪ್ರಕರಣ ದಾಖಲಾಗಿದೆ. ರಾಜಾಜಿನಗರ 6ನೇ ಬ್ಲಾಕ್ನ ಸಿದ್ದರಾಜು ಅನ್ನೋರಿಗೆ ಸೇರಿದ ಕಲರ್ಸ್ ಮೊಬೈಲ್ ಶಾಪ್ನಲ್ಲಿ 2 ಮೊಬೈಲ್ ಖರೀದಿಸಿ ನಕಲಿ ಪೇಮೆಂಟ್ ಮಾಡಿ ವಂಚನೆ ಮಾಡಿದಂತ ಘಟನೆ ನಡೆದಿದೆ. ಅಭಿಷೇಕ್ ಅನ್ನೋ ಯುವಕ 2 ಮೊಬೈಲ್ ಖರೀದಿಸಿ 76,000 ರೂಪಾಯಿ ಪೇಮೆಂಟ್ ಮಾಡದಂತೆ ನಕಲಿ ಸ್ಕ್ರೀನ್ಶಾಟ್ ತೋರಿಸಿ ಅಂಗಡಿಯಿಂದ ಪರಾರಿಯಾಗಿದ್ದಾನೆ. ಬಳಿಕ ಅಂಗಡಿ ಮಾಲೀಕ ಪರಿಶೀಲಿಸಿದಾಗ ಹಣ ಬಾರದಿರೋದು ಪತ್ತೆಯಾಗಿದೆ. ನಕಲಿ ಪೇಮೆಂಟ್ ಮಾಡಿ ಯುವಕ ವಂಚನೆ ಮಾಡಿರೋದು ಅರಿತ ಅಂಗಡಿ ಮಾಲೀಕ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ವಿದೇಶಿಗರ ಪತ್ತೆಗೆ ಪೊಲೀಸರು ವಿಶೇಷ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಕಮಿಷನರ್ ಸೂಚನೆ ಮೇಲೆ ನಗರ ಪೊಲೀಸರಿಂದ ವಿಶೇಷ ಡ್ರೈವ್ ನಡೆಸಲಾಯಿತು. ನಿನ್ನೆ ಒಂದೇ ದಿನವೇ ಸುಮಾರು 2,000ಕ್ಕೂ ಹೆಚ್ಚು ವಿದೇಶಿಗರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇದರಲ್ಲಿ ಬಹುತೇಕ ವಿದೇಶಿಗರು ಅಕ್ರಮವಾಗಿ ನೆಲೆಸಿರುವುದು ಪತ್ತೆಯಾಗಿದೆ. ನೈಜೀರಿಯನ್ಸ್ ಹಾಗೂ ಬಾಂಗ್ಲಾ ವಲಸಿಗರು ನೆಲೆಸಿರುವುದರ ಮಾಹಿತಿ ಸಂಗ್ರಹಕ್ಕೆ ಮುಂದಾದ ಪೊಲೀಸರು ಈಗ ತನಿಖೆ ನಡೆಸುತ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.